ಎಂತ ಊಟ ಮಕ್ಕಳಿಗೆ ಕೊಡಬೇಕು? ತುಂಬ ಜನ ಮಕ್ಕಳು ನನ್ನ ಹತ್ರ ಕರ್ಕೊಂಬಂದ ಡಾಕ್ಟ್ರೆ ನಮ್ಮ ಮಗು ಊಟನೇ ತಿನ್ನೋದಿಲ್ಲ ಅಂತಾರೆ. ಊಟ ತಿನ್ನಲ್ಲ, ಆದರೆ ಒಂದು ಮಣ ಚಾಕ್ಲೇಟ್ ತಿಂದಿರುತ್ತೆ. ಕಕ್ಕ ಮಾಡೋವಾಗೆಲ್ಲ ಅಳುತ್ತೆ ಡಾಕ್ಟ್ರೆ ನಮ್ಮ ಮಗು ಅಂತೀರಿ. ಎಲ್ಲೋ ಒಂದೊಂದ್ಸರಿ ಬ್ಲಡ್ಡು ಬಂದ್ಬಿಡುತ್ತೆ ಅಂತೀರಿ. ಬ್ರೈನ್ನಲ್ಲಿ ಒಂದು ಸೆಂಟರ್ ಇದೆ, ಅದರ ಹೆಸರು ಸೆಟೈಟಿ ಸೆಂಟರ್ ಅಂತ. ಮ್ಯಾಂಗೋ ಆಗಲಿ ಆಪಲ್ ಆಗಲಿ ಕಟ್ ಮಾಡಿ ಒಳಗಡೆ ಇದನ್ನ ಮಾತ್ರ ತೆಗೆದು ತಿನ್ಸೋದು ಸಪ್ಪಟ ಒಳಗೆ ಇಲ್ಲ. ಪಿಜ್ಜಾ ಬರ್ಗರ್ ಇವೆಲ್ಲ ಬಂದವಲ್ಲ ಒಂದ್ಸಿನಿಯವೆ ತಿನ್ನೋ ವಯಸ್ಸದು ಕೇಳ್ತವೆ. ಬಾಕ್ಸ್ನೊಳಗೂ ಚಿಪ್ಸ್ ಹಾಕ್ತೀರಿ, ಇದ್ರೊಳಗೂ ಅವು ಮಾಡಬೇಡಿ. ಆಹಾರ ಅಂದರೆ ಮನುಷ್ಯರು ತಿಳ್ಕೊಂಡಿರೋದು ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್. ಎರಡು ಮರ್ತೋಗ್ತೀರಾ ನೀವು ಯಾವಾಗಲೂ. ಹಾಲು ಕುಡಿದ್ರೆ ಕಫ ಸೇರ್ಕೋತದೆ, ಮಜ್ಜಿಗೆ ಕುಡಿದ್ರೆ ಶೀತ ಆಗುತ್ತೆ, ಚೇಪೆ ಹಣ್ಣು ತಿಂದರೆ ಗೊಣ್ಣೆ ಸುರಿತದೆ. ಇವೆಲ್ಲ ಬಿಟ್ಟುಬಿಡಿ ದಯವಿಟ್ಟು. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ, ಪ್ರಾಕ್ಟೀಸಿಂಗ್ ಸರ್ಜನ್. ನನ್ನ ಮಕ್ಕಳ ಡಾಕ್ಟರ್ ಅಲ್ಲ, ಆದರೆ ತುಂಬ ಜನ ಮಕ್ಕಳು ನನ್ನ ಹತ್ರ ಕರ್ಕೊಂಬಂದ ಡಾಕ್ಟ್ರೆ ನಮ್ಮ ಮಗು ಊಟನೇ ತಿನ್ನೋದಿಲ್ಲ ಅಂತಾರೆ. ಎಂಥ ಊಟ ಮಕ್ಕಳಿಗೆ ಕೊಡಬೇಕು? ಊಟ ತಿನ್ನಲ್ಲ, ಆದರೆ ಒಂದು ಮಣ ಚಾಕ್ಲೇಟ್ ತಿಂದಿರುತ್ತೆ. ಅಂಕಲ್ ಕೊಡಿಸ್ತಾರೆ, ತಾತ ಕೊಡಿಸಿರ್ತಾರೆ ಎಲ್ಲ. ನೋಡಿ, ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಸ್ವೀಟ್ಸ್ ತಿಂದರೆ, ಮಕ್ಕಳಲ್ಲ ದೊಡ್ಡವರಲ್ಲೂ ಅಷ್ಟೇ, ಬ್ರೈನ್ನಲ್ಲಿ ಒಂದು ಸೆಂಟರ್ ಇದೆ, ಅದರ ಹೆಸರು ಸೆಟೈಟಿ ಸೆಂಟರ್ ಅಂತ. ನಿಮ್ಮ ಮಗು ತುಂಬ ಚಾಕ್ಲೇಟು ತಿಂದರೆ ಬ್ರೈನ್ ಸ್ಯಾಟಿಸ್ಫೈ ಆಗಿಬಿಟ್ಟು ಸಾಕು ಅಂತ ಊಟ ತಿನ್ನಲ್ಲ. ಆ್ಯಂಡ್ ಮಕ್ಕಳಿಗೆ ಯಾವಾಗಲೂ ಕುರುಕಲು ತಿಂಡಿ, ರುಚಿ ತಿನ್ನೋಕ್ಕೆ ಆಸೆ. ಬಟ್ ಎಲ್ಲೋ ಒಂದು ಕಡೆ ನೀವು ಚಿಕ್ಕ ವಯಸ್ಸಿನಿಂದನೇ ಮಕ್ಕಳಿಗೆ ವಾರಕ್ಕೊಂದ್ಸರಿ ಚಾಕ್ಲೇಟ್ ಕೊಡ್ತೀನಿ, ಐಸ್ ಕ್ರೀಮ್ ಕೊಡ್ತೀನಿ, ಉಳಿದಾಗ ನೀನು ಕ್ಯಾರೆಟ್ ತಿನ್ನಬೇಕು, ವೆಜಿಟೇಬಲ್ಸ್. ಮಕ್ಕಳಿಗೆ ಸೊಪ್ಪು ತರಕಾರಿಗಳು, ಆಮೇಲೆ ಜ್ಯೂಸ್ ಅಲ್ಲ, ಹಣ್ಣುಗಳನ್ನ ತೊಳೆದ್ಬಿಟ್ಟು ಕವರ್ಕೊಂಡು ತಿನ್ನೋದು ಕಲಿಸ್ಬೇಕು ನೀವು. ಮ್ಯಾಂಗೋ ಆಗಲಿ ಆಪಲ್ ಆಗಲಿ ಕಟ್ ಮಾಡಿ ಒಳಗಡೆ ಇದನ್ನು ಮಾತ್ರ ತೆಗೆದು ತಿನ್ಸೋದು ಸಪ್ಪಟೊಳಗೆ ಇಲ್ಲ. ಸಿಪ್ಪೆಗಳು, ಹಣ್ಣುಗಳು ಮಕ್ಕಳಿಗೆ ಫೈಬರ್ ಅಂತೀವಿ. ಮಕ್ಕಳಿಗೆ ಮಲಬದ್ಧತೆ ಆಗಲ್ಲ, ಮೋಷನ್ ಚೆನ್ನಾಗಿ. ಜಂಕ್ ಫುಡ್ಡು, ಮಕ್ಕಳು ಜಂಕ್ ಫುಡ್ ಅಂದರೆ ಏನಂದರೆ ಇವೆಲ್ಲ ಪಿಜ್ಜಾ ಬರ್ಗರ್ ಇವೆಲ್ಲ ಬಂದವಲ್ಲ ಒಂದ್ಸಿನಿಯವೆ ತಿನ್ನೋ ವಯಸ್ಸದು ಕೇಳ್ತವೆ. ಬಟ್ ಪ್ರತಿನಿತ್ಯ ಅದೇ ನಿಮ್ಮ ಸ್ಕೂಲ್ ಬಾಕ್ಸ್ನೊಳಗೂ ಚಿಪ್ಸ್ ಹಾಕ್ತೀರಿ, ಇದ್ರೊಳಗೂ ಅವು ಮಾಡಬೇಡಿ ದಯವಿಟ್ಟು. ಮಕ್ಕಳಿಗೆ ದೊಡ್ಡೋರು ತಿನ್ನುವಂಥ ಎಲ್ಲ ಆಹಾರವನ್ನು, ಮೊಸರಾಗಲಿ ಮಜ್ಜಿಗೆ ಆಗಲಿ. ನಮ್ಮಲ್ಲಿ ಇನ್ನೊಂದು ಅನ್ಫಾರ್ಚುನೇಟ್ಲಿ, ಹಾಲು ಕುಡಿದ್ರೆ ಕಫ ಸೇರ್ಕೋತದೆ, ಈ ಮಜ್ಜಿಗೆ ಕುಡಿದ್ರೆ ಶೀತ ಆಗುತ್ತೆ, ಚೇಪೆ ಹಣ್ಣು ತಿಂದರೆ ಗೊಣ್ಣೆ ಸುರಿತದೆ. ಇವೆಲ್ಲ ಬಿಟ್ಟುಬಿಡಿ ದಯವಿಟ್ಟು. ಈಗೆಲ್ಲ ಕಾಲ ಬದಲಾಗಿದೆ. ಚೇಪೆ ಹಣ್ಣು ಶೀತ ಅಲ್ಲ, ಪರಂಗಿ ಹಣ್ಣು ಉಷ್ಣ ಅಲ್ಲ. ಮಕ್ಕಳಿಗೆ ಫ್ರೆಶ್ ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್, ಆ ಕಾಲದಲ್ಲಿ ಬೆಳತಕ್ಕಂಥ ಏನೇ ಹಣ್ಣಾಗಲಿ, ದ್ರಾಕ್ಷಿಯನ್ನು ಕೊಡಿ, ಹುಳಿನಾನೇ ಇರಲಿ, ಸ್ವೀಟ್ ಆದರೂ ಇರಲಿ. ಸೊ ಅಲ್ಟಿಮೇಟ್ಲಿ ಮಕ್ಕಳಿಗೆ ನಾನು ಹೇಳೋದು, ಸಾಕಷ್ಟು ನೀರು ಕುಡಿಸ್ರಿ. ನೀರು ಕೂಡ ಆಹಾರ ಅಂತ ತಿಳ್ಕೊಂಡು ಕುಡಿಸಿ ದಯವಿಟ್ಟು. ಮಕ್ಕಳಿಗೆ ಹೆಚ್ಚು ನೀವು ನೀರು ಕುಡಿಸಲ್ಲ, ನೀರು ಭಾಳ ಇಂಪಾರ್ಟೆಂಟು. ಅದ್ರ ಜೊತೆ ಫೈಬರ್. ನಾನು ಭಾಳ ಸರಳವಾಗಿ ಹೇಳ್ತೀನಿ, ಆಹಾರ ಅಂದರೆ ಮನುಷ್ಯರು ತಿಳ್ಕೊಂಡಿರೋದು ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು. ಎರಡು ಮರ್ತೋಗ್ತೀರಾ ನೀವು ಯಾವಾಗಲೂ. ವಾಟರ್ ಆ್ಯಂಡ್ ಫೈಬರ್. ಫೈಬರ್ ಇರೋದು ಸೊಪ್ಪು ತರಕಾರಿಯಲ್ಲಿ, ಹಣ್ಣುಗಳಲ್ಲಿ ಅದು ಫೈಬರ್ ಜಾಸ್ತಿ ಇರುತ್ತೆ. ನೀರು ಕುಡಿಬೇಕು ಮಕ್ಕಳು. ಅದರಿಂದ ದಯವಿಟ್ಟು ಮಕ್ಕಳಿಗೆ ದೊಡ್ಡವರು ತಿನ್ನುವಂಥ ಎಲ್ಲ ಆಹಾರವನ್ನು ಕೊಡಿ. ಚಾಕ್ಲೇಟ್ಸು, ಬೇಕ್ರಿ ಐಟಮ್ಸು, ಬಿಸ್ಕೆಟ್ಸ್ನ ಆದಷ್ಟು ಕಡಿಮೆ ಮಾಡಿ. ಬಿಸ್ಕೆಟ್ ತಿಂದರೆ ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ ಮಲಬದ್ಧತೆ ಆಗ್ತದೆ, ಮೋಷನ್, ಮಗ ಕಕ್ಕ ಮಾಡೋವಾಗೆಲ್ಲ ಅಳುತ್ತೆ ಡಾಕ್ಟ್ರೆ ನಮ್ಮ ಮಗು ಅಂತೀರಿ. ಎಲ್ಲೋ ಒಂದೊಂದ್ಸರಿ ಬ್ಲಡ್ಡು ಬಂದ್ಬಿಡುತ್ತೆ ಅಂತೀರಿ. ದಯವಿಟ್ಟು ನೀರು ಕುಡಿಸೋದ್ರಿಂದ ಮಕ್ಕಳಿಗೆ ಮಲಬದ್ಧತೆ ಆಗಲ್ಲ. ಕ್ಯಾರೆಟನ್ನು ತೊಳೆದು ಕೊಡಿ. ಹಸಿ ತರಕಾರಿಗಳು ಖುಷಿಯಿಂದ ತಿನ್ನಂಗೆ ಮಾಡಬೇಕು. ಯಾವತ್ತು ಕಷ್ಟಪಟ್ಟು ಬಲವಂತ ಮಾಡಿ ಫೋರ್ಸ್ ಮಾಡಿ ತಿನ್ನಿಸ್ಬೇಡ, ಅದನ್ನೇ ಎಂಜಾಯ್ ಮಾಡಬೇಕು. ಆ ರೀತಿ ಮಾಡಿ. ಇದು ಭಾಳ ಇಂಪಾರ್ಟೆಂಟು. ಥ್ಯಾಂಕ್ ಯು.